ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಮ್ಮ ಬ್ರಹ್ಮಾಂಡದಲ್ಲಿ ಒಟ್ಟು 14 ಲೋಕಗಳಿವೆ. ಅದರಲ್ಲಿ 7 ಲೋಕಗಳು ಮೇಲೆ ಹಾಗೂ 7 ಲೋಕಗಳು ಕೆಳಗೆ ಇರುವಂಥ ಲೋಕಗಳನ್ನು ಪಾತಾಳ ಲೋಕಗಳು ಎನ್ನುತ್ತೇವೆ. ಮೇಲಿರುವ ಲೋಕಗಳಲ್ಲಿ ಮೊದಲನೆಯದಾಗಿ ಭೂಮಿ, ನಂತರ ಭುವರ್ಲೋಕ ಹಾಗೂ ಮೂರನೆಯದಾಗಿ ಸ್ವರ್ಗಲೋಕ. ಇಂದು ನಾವು ಸ್ವರ್ಗಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಈ ಲೋಕವು ಭುವರ್ಲೋಕದಿಂದ ಮೇಲೆ ಸ್ಥಿತವಾಗಿದೆ. ಈ ಸ್ವರ್ಗಕ್ಕೆ ಯಾರು ಹೋಗಬಲ್ಲರು? ಒಳ್ಳೆಯ ಕರ್ಮಗಳನ್ನು ಮಾಡುವವರಿಗೆ ಸ್ವರ್ಗದ ಸುಖ ಮತ್ತು ಭೋಗವನ್ನು ಭೋಗಿಸುವ ಅನುಮತಿ ಸಿಗುತ್ತಿತ್ತು. ಮನುಷ್ಯನು ಮಾಡಿದ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಧರ್ಮರಾಜನು ಸ್ವರ್ಗ ಮತ್ತು ನರಕದ ಸಮಯವನ್ನು ನಿರ್ಧಾರ ಮಾಡುತ್ತಿದ್ದ. ಈ ಸ್ವರ್ಗಲೋಕದಲ್ಲಿ 3 ತತ್ವದ ಶರೀರವಿರುತ್ತದೆ. 3 ತತ್ವದ ಶರೀರದಲ್ಲಿ ಬಹಳ ಅಲ್ಪ ಸುಖ ಪ್ರಾಪ್ತಿಯಾಗುತ್ತದೆ. ಇಲ್ಲಿರುವಂತಹ ದೇವಾನುದೇವತೆಗಳು ಭೋಗಿ ಆತ್ಮರಾಗಿದ್ದಾರೆ. ಸೋಮರಸಪಾನ ಮತ್ತು ಭೋಗ ವಿಲಾಸದಲ್ಲಿಯೇ ತೇಲುತ್ತಿರುತ್ತಾರೆ. ದೇವಿ ದೇವತೆಗಳ ಪುಣ್ಯದ ಖಾತೆಯು ಕಡಿಮೆಯಾಗುತ್ತಿದ್ದಂತೆ ಅವರ ಶಕ್ತಿ ಕ್ಷೀಣವಾಗುತ್ತಾ ಹೋಗುತ್ತದೆ. ಆಗ ಅಂತಹ ಆತ್ಮರನ್ನು ಕೆಳಗಿನ ಲೋಕಕ್ಕೆ ಅಂದರೆ ಭೂಲೋಕಕ್ಕೆ ತಳ್ಳಲಾಗುತ್ತದೆ. ಹೀಗೆ ಅವರು 3 ತತ್ವದ ಶರೀರದಿಂದ ಭೂಮಿಗೆ ಬಂದು ಪಂಚತತ್ವದಲ್ಲಿ ಅಂದರೆ 5 ತತ್ವದಲ್ಲಿ ಜೀವಿಸಬೇಕಾಗುತ್ತದೆ. ಮಹಾಜ್ಞಾನಿ ಮತ್ತು ತಪಸ್ವಿ ಆತ್ಮಗಳು ಇಂದ್ರಲೋಕದ ಸುಖಕ್ಕೆ ಎಂದಿಗೂ ಮರಳಾಗುವುದೇ ಇಲ್ಲ. ಮೋಕ್ಷದ ಇಚ್ಛೆಯುಳ್ಳ ಆತ್ಮರು ಸ್ವರ್ಗಲೋಕದಿಂದ ಮೇಲಿರುವಂತಹ ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ, ಶಿವಪುರಿ ಅಥವಾ ಪರಂಧಾಮಕ್ಕೆ ಹೋಗಿಬಿಡುತ್ತಾರೆ, ಮುಕ್ತಿಯನ್ನು ಹೊಂದುತ್ತಾರೆ. ಆತ್ಮ ತನ್ನ ಅಸ್ತಿತ್ವವನ್ನು ಅಂತ್ಯ ಮಾಡಿಕೊಳ್ಳುತ್ತದೆ. ಇದನ್ನೇ ಮೋಕ್ಷ ಅಥವಾ ಮುಕ್ತಿ ಎನ್ನಲಾಗಿದೆ. ಸ್ವರ್ಗಲೋಕದ 1 ದಿನ ಭೂಮಿಯ ಮೇಲೆ 1 ವರ್ಷವಾಗುತ್ತದೆ. ಸ್ವರ್ಗಲೋಕವನ್ನು ಭೋಗಲೋಕ ಎನ್ನುತ್ತೇವೆ. ಭೂಮಿಯ ಮೇಲೆ ಸ್ಥೂಲ ಮಾಯೆ ಇದ್ದರೆ ಸ್ವರ್ಗದಲ್ಲಿ ಸೂಕ್ಷ್ಮ ಮಾಯೆ ಇದೆ. ಸಮಯದ ಗತಿ ಭೂಮಿ ಮತ್ತು ಸ್ವರ್ಗದಲ್ಲಿ ಭಿನ್ನವಾಗಿ ನಡೆಯುತ್ತಿರುತ್ತದೆ. ಮನುಷ್ಯನ 1 ವರ್ಷ ಸ್ವರ್ಗದಲ್ಲಿ ದೇವತೆಗಳಿಗೆ ಕೇವಲ 1 ದಿನಕ್ಕೆ ಸಮಾನವಾಗಿದೆ. ಸ್ವರ್ಗದಲ್ಲಿನ ಸುಖ ಅಶಾಶ್ವತವಾಗಿದೆ. ಅನಂತ ಕಾಲದ ಸುಖ ಆನಂದ ಸ್ವರ್ಗದಲ್ಲಿ ಸಿಗುವುದಿಲ್ಲ. ಮಾಯೆಯ ಅಸ್ತಿತ್ವ ಭೂಲೋಕದಿಂದ ಹಿಡಿದು ಬ್ರಹ್ಮಪುರಿಯವರೆಗೂ ಇದೆ ಎನ್ನುತ್ತಾರೆ ಬಾಪೂಜಿಯವರು. ಸ್ವರ್ಗದಲ್ಲಿರುವಂತಹ ದೇವತೆಗಳು ಮತ್ತು ಭೂಮಿಯ ಮೇಲಿನ ಮನುಷ್ಯರಲ್ಲಿ ಕೇವಲ ಶರೀರದಲ್ಲಿ ಅಂತರವಿದೆ. ದೇವತೆಗಳ ಶರೀರ 3 ತತ್ವಗಳಿಂದ ಸೃಷ್ಟಿಯಾಗಿದೆ ಮತ್ತು ಮನುಷ್ಯ ಶರೀರ ಪಂಚತತ್ವಗಳಿಂದ ನಿರ್ಮಾಣವಾಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ರಾಗ, ದ್ವೇಷಗಳೆಂಬ ವಿಕಾರಗಳಿಂದ ದೇವತೆಗಳು ಸಹ ಮುಕ್ತರಾಗಿಲ್ಲ. ಭೂಲೋಕದಲ್ಲಿನ ಮನುಷ್ಯರಂತೆ ಎಲ್ಲ ವಿಕಾರಗಳು ದೇವತೆಗಳಲ್ಲೂ ಸಹ ತುಂಬಿಕೊಂಡಿದೆ. ಇಬ್ಬರೂ ಮಾಯೆಯಲ್ಲಿ ಬಂದಿಗಳಾಗಿದ್ದಾರೆ. ಆಸೆಗಳು, ಕಾಮನೆಗಳು ಅವರನ್ನೂ ಸಹ ಕಾಡುತ್ತವೆ. ಸ್ವರ್ಗದ ರಾಜನೂ ಸಹ ಬ್ರಹ್ಮ ಪದವಿಗಾಗಿ ಹಾತೊರೆಯುತ್ತಿರುತ್ತಾನೆ. ಇಂತಹ ಕಥೆಗಳನ್ನು ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ. ಜ್ಞಾನ ಪ್ರಾಪ್ತಿಗೆ ಏಕೈಕ ಮಾರ್ಗವೆಂದರೆ ಭೂಲೋಕ ಒಂದೇ. ಇಂದ್ರನೂ ಕೂಡ ಜ್ಞಾನ ಪಡೆಯಲು ಭೂಲೋಕಕ್ಕೆ ಪ್ರಜಾಪತಿಯ ಆಶ್ರಮಕ್ಕೆ ಬಂದಿದ್ದ. ಇದನ್ನೆಲ್ಲ ನಾವು ಪುರಾಣಗಳಿಂದ ತಿಳಿದುಕೊಂಡಿದ್ದೇವೆ. ಭೂಲೋಕವು ಒಂದು ಕರ್ಮಭೂಮಿಯಾಗಿದೆ. ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಲು ಶ್ರೇಷ್ಠ ಸ್ಥಾನವೆಂದರೆ ಈ ಭೂಲೋಕವಾಗಿದೆ. ದೇವತೆಗಳಿಗೂ ಸಹ ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನ ದೊರೆತಿಲ್ಲ. ಸ್ವರ್ಗಲೋಕ ಭೋಗ ಯೋನಿಯಾಗಿದ್ದು ಅಲ್ಲಿ ಭೋಗವೇ ಪ್ರಧಾನವಾಗಿದೆ. ಭೂಮಿ ಮತ್ತು ಸ್ವರ್ಗದ ಸಮಯದಲ್ಲಿ ಬಹಳ ಅಂತರವಿದೆ. ಮೃತ್ಯುಲೋಕ ಅಥವಾ ಈ ಭೂಲೋಕದ 36 ವರ್ಷದ ಸುಖ ಆನಂದ ಸ್ವರ್ಗದಲ್ಲಿ 100 ದಿನಗಳಲ್ಲಿ ಸಂಪೂರ್ಣಗೊಳ್ಳುತ್ತದೆ. ತಾನು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಆತ್ಮವು ಸ್ವರ್ಗಲೋಕದ ನಂತರ ಮನುಷ್ಯ ಜನ್ಮಕ್ಕೆ ಅಥವಾ 84 ಲಕ್ಷ ಜೀವರಾಶಿಗಳಲ್ಲಿ ಅಲಿಯುತ್ತಿರುತ್ತದೆ. ಕೆಟ್ಟ ಕರ್ಮಗಳಿಗೆ ಅನುಗುಣವಾಗಿ ಆತ್ಮವನ್ನು 55 ಕೋಟಿ ನರಕಗಳಿಗೂ ಕಳಿಸಲಾಗುತ್ತದೆ. ಆದ್ದರಿಂದ ಜ್ಞಾನಿ ಆತ್ಮರು ಎಂದಿಗೂ 3 ಲೋಕಗಳ ಸುಖದಲ್ಲಿ ಮೈಮರೆಯುವುದಿಲ್ಲ.
ಬ್ರಹ್ಮನ ಒಂದು ದಿನದಲ್ಲಿ 3 ಲೋಕಗಳು ವಿನಾಶ ಹೊಂದುತ್ತವೆ ಎಂದು ಜ್ಞಾನಿ ಪುರುಷ ತಿಳಿದುಕೊಂಡಿರುತ್ತಾನೆ. ಒಂದು ಕಲ್ಪ ಪ್ರಳಯವೆಂದರೆ ಬ್ರಹ್ಮನ ಒಂದು ದಿನವಾಗುತ್ತದೆ. ಭೂಮಿಯ ಮೇಲೆ 4 ಯುಗಗಳು ಮುಗಿದಾಗ ಅರ್ಧ ಪ್ರಳಯವಾಗುತ್ತದೆ. ಹೀಗೆ 71 ಅರ್ಧ ಪ್ರಳಯಗಳು ಆದಾಗ ಒಂದು ಮನ್ವಂತರವು ಪೂರ್ಣಗೊಳ್ಳುತ್ತದೆ. ಆಗ ಭೂಲೋಕದಲ್ಲಿ ಪ್ರಳಯವಾಗುತ್ತದೆ. ಇದೇ ರೀತಿ 14 ಮನ್ವಂತರಗಳು ಪೂರ್ಣಗೊಂಡಾಗ ಕಲ್ಪ ಪ್ರಳಯವಾಗುತ್ತದೆ. ಬ್ರಹ್ಮನ ಒಂದು ದಿನದಲ್ಲಿ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕಗಳೆಲ್ಲವೂ ವಿನಾಶ ಹೊಂದುತ್ತವೆ. ಸ್ವರ್ಗಲೋಕದ ಆಯುಷ್ಯವು ಸೀಮಿತವಾಗಿದೆ. ಸ್ವರ್ಗಲೋಕದಿಂದ ಆತ್ಮ ಕೆಳಗೆ ಬರಲೇಬೇಕು. ಕೆಳಗೆ ಬಂದಾಗಲೇ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಜ್ಞಾನಕ್ಕಾಗಿ ಭೂಲೋಕಕ್ಕೆ ಬರಲೇಬೇಕು. ಇಲ್ಲಿ ಬಂದು ಋಷಿಮುನಿಗಳಿಂದ ಜ್ಞಾನ ಪಡೆದು ಪರಬ್ರಹ್ಮನ ಉಪಾಸನೆ ಮಾಡಿದಾಗಲೇ ಆತ್ಮಕ್ಕೆ ಮೋಕ್ಷ ಪ್ರಾಪ್ತಿಯಾಗುವುದು. ಜ್ಞಾನಿ ಆತ್ಮರಿಗೆ ಮೋಕ್ಷದ ಇಚ್ಛೆಯೂ ಕೂಡ ಇರೋದಿಲ್ಲ. ಶಂಕರಾಚಾರ್ಯರಿಗೂ ಸಹ ಮೋಕ್ಷದ ಆಸೆ ಎನ್ನುವುದು ಇರಲಿಲ್ಲ. ಜ್ಞಾನಿ ಆತ್ಮರ ಗುರಿ ಬಹಳ ಉನ್ನತವಾಗಿರುತ್ತದೆ. ವೇದಗಳ ಪ್ರಕಾರ ಮಹಾಮೂರ್ಖ ಆತ್ಮರು ಮಾತ್ರ ಸ್ವರ್ಗಕ್ಕಾಗಿ ಆಸೆ ಪಡುತ್ತಾರೆ. ಸ್ವರ್ಗಕ್ಕಾಗಿ ತಪಸ್ಸು ಮಾಡುವವರೆಲ್ಲರೂ ಮೂರ್ಖರಾಗಿದ್ದಾರೆ. ಆತ್ಮವು ಮೃತ್ಯುಲೋಕದಲ್ಲೇ ಆತ್ಮಜ್ಞಾನ ಪಡೆದು ಆತ್ಮ ಕಲ್ಯಾಣ ಮಾಡಿಕೊಳ್ಳಬಹುದು. ಆತ್ಮವು ತನ್ನ ಭಾಗ್ಯವನ್ನು ತಾನೇ ಬರೆದುಕೊಳ್ಳಬಹುದು. ಸ್ವರ್ಗಲೋಕದ ಇಂದ್ರನೂ ಸಹ ಶಾಪಕ್ಕೆ ಒಳಗಾಗುತ್ತಾನೆ ಅಂದ ಮೇಲೆ ನಿಜವಾದ ಸುಖ ಮತ್ತು ಪರಮ ಶಾಂತಿ ಎಲ್ಲಿಂದ ಸಿಗಲು ಸಾಧ್ಯ? ನಿಜವಾದ ಸುಖ, ಆನಂದ, ಪರಮ ಶಾಂತಿ ಎನ್ನುವುದು ಸ್ವರ್ಗದಲ್ಲಿ ಸಿಗದು, ಅದು ಪರಂಧಾಮದಲ್ಲಿ ಸಿಗುತ್ತದೆ. ಹೀಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ಸ್ವರ್ಗಲೋಕದ ನಂತರ ಬರುವಂತಹ ಅನೇಕ ಲೋಕಗಳನ್ನು ತಿಳಿಯುತ್ತಾ ಪರಮಧಾಮದ ಬಗ್ಗೆಯೂ ತಿಳಿದುಕೊಳ್ಳೋಣ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.